ಅಣ್ಣ ಪೂಜೆಲ್ ಕುತ್ಕೊಂಡು ಅವನು ಮದುವೆ ಆಗ್ಲಿ ಅಂತ ಬೇಡ್ಕತ್ತಾ ಇದ್ರೆ ಅತ್ತಿಗೆ ನೋಡಕ್ ಇಲ್ಲಿ ಅವನು ಹೋಯ್ತವನಲ್ಲ. ಅದೇ ಮಾರ, ಈ ವಿಷಯನ ಫಸ್ಟ್ ಅಣ್ಣನಿಗೆ ಹೇಳ್ಬೇಕು. ಫೋನ್ ಮಾಡು. ಕಂಟಿ ಇವನ್ಲ ಇದು, ಅಣ್ಣ ಫೋನೇ ತೆಗಿತಿಲ್ಲ. ಇನ್ನೊಂದ್ಸಲ ಟ್ರೈ ಮಾಡು. ತೆಗಿತಿಲ್ಲ ಕಲ. ಅಯ್ಯೋ, ಮತ್ತೆ ಮತ್ತೆ ಮಾಡು ಮಾರೆ, ನಂಗೆ ಟೆನ್ಷನ್ ಕೊಡ್ಬೇಡ, ಮಾಡು. ಅಪ್ಪ, ಹುಡುಗರು ಫೋನ್ ತೆಗ್ದಿಲ್ಲ ಅಂದ್ರೆ ಒಂದೇ ಸಮ ಮಾಡ್ತಾನೆ ಇರ್ತಾರೆ. ಒಂದ್ ನಿಮಿಷ ಅವ. ಸರಿ ಲೈ, ಆಗ್ಲೇ ಬರಕ್ಕೆ ಹೇಳಿರ್ತಾನೆ, ಏನೆಲ್ಲ ಮಾಡ್ತಿದ್ದೀರಾ? ಅಣ್ಣ, ನಿಂಗೊಂದ್ ಶಾಕಿಂಗ್ ನ್ಯೂಸು. ನೀನೀಗ ಬಂದಿಲ್ಲ ಅಂದ್ರೆ ನಿನ್ ಜೀವನನೇ ಎಕ್ಕುಟ್ಟೋಗುತ್ತೆ. ಅತ್ತಿಗೆ ಹೃದಯ ನಿಂಗೆ ಯಾವತ್ತೂ ಸಿಗಕ್ಕಿಲ್ಲ. ಲೈ, ಏನ್ ಹೇಳ್ತಿದ್ಯಾ? ಅಣ್ಣ, ಅತ್ತಿಗೆ ನೋಡಕ್ಕೆ ಗಂಡಿನ ಕೊಡೋರು ಬಂದವ್ರೆ. ಬೇಗ ಬಾಣ. ಸರಿ, ಈಗಲೇ ಬಂದೆ. ಹಾ ಸರಿ, ಬೇಗ ಬಂದ್ಬಿಡು. ಬರ್ತಾರಂತ ಕಲ. ಕಂಟಿ ಕುತ್ಕೊಳ್ಳ. ಅಪ್ಪ, ನಂಗೆ ಮುಖ್ಯ ಕೆಲಸ ಐತೆ, ನಾನು ಹೋಗ್ಲೇಬೇಕು. ಕಂಟಿ ಅವ ದಯವಿಟ್ಟು ಅವ ನನ್ನ ತಡಿಬೇಡಿ, ನಾನು ಹೋಗ್ಲೇಬೇಕು. ಕ್ಯೂನ್ ಯಾವಾಗಲೂ ಹಿಂಗೆಯ. ಬುದ್ಧಿಯವರೇ, ನೀವು ಪೂಜೆ ಮುಂದುವರಿಸಿ. ರಾಜಿ ಅವರೇ, ಏನಾಯ್ತು ರಾಧಾ? ಯಾಕೆ ಹಿಂಗೆ ಗಾಬ್ರಿಗೆ ಬರ್ತಿದ್ಯಾ? ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ. ಅಯ್ಯ, ಅದಕ್ಕೆ ಯಾಕೆ ಇಷ್ಟು ಗಾಬ್ರಿ? ಪೂಜೆ ನಡೀದು ಒಳ್ಳೇದೇ ತಾನೆ. ಅಯ್ಯೋ, ಪೂರ್ತಿ ಹೇಳಿದನ್ನ ಕೇಳಿಸ್ಕೊತೀರಾ? ಮನೇಲಿ ಪೂಜೆ ನಡೀತಿದೆ, ಆದ್ರೆ ಮಾವ ಮನೇಲಿಲ್ಲ. ಶಿವನೇ, ಪೂಜೆ ನಡೀತಾ ಇರ್ಬೇಕಾದ್ರೆ ಅವನೆಲ್ಲೋದ? ಪೂಜೆಲ್ ಕೂತಿದ್ದಾಗ ಕಂಟಿ ಮಾವಂಗೆ ಯಾವ್ದೋ ಫೋನ್ ಬಂತು. ಎದ್ದೆಲ್ಲ ಹೋದ. ಎಲ್ಲೋಗಿರ್ಬೋದು? ಇನ್ನೆಲ್ಲಿ ಹೋಗಿರ್ತಾನೆ? ಆ ಪುಟ್ಟಕ್ಕ ಅವ್ರ ಮನೆಗೆ ಹೋಗಿರ್ತಾನೆ. ನೀನು ಹಿಂದೆನೆ ಹೋಗೋದಲ್ವ ರಾಧಾ? ಅಯ್ಯೋ, ಎಸ್ ಅಲ್ಲಿ ಅಂತ ನಾನು ಹಿಂದೆ ಹೋಗ್ಲಿ, ಕೇಳ್ದಾಗೆಲ್ಲ ನೆಪ ಹೇಳಿ ಸಾಕಾಗಿದೆ. ಹೌದೌದು, ಹಿಂದಿಂದೆನೆ ಹೋಯ್ತಿದ್ರೆ ಅನುಮಾನ ಬಂದ್ಬಿಡ್ತದೆ. ನೀ ಮಾಡಿದ್ದೆ ಸರಿ. ಕಂಟಿ ಮಾವ ಆ ಪುಟ್ಟಕ್ಕ ಅವ್ರ ಮನೆಗೆ ಹೋಗೋದನ್ನ ಹೇಗಾದ್ರೂ ಮಾಡಿ ತಡಿಬೇಕು ರಾಜಿ ಅವರೇ. ಅಯ್ಯೋ ಶಿವನೇ, ಅವಳಿಗೆ ಅವಳು ಗಂಡ ಹೋಗಿದ್ನೆ ತಡೆಯೋಕ್ಕಾಗ್ಲಿಲ್ಲ, ಇನ್ನು ಕಂಟಿ ಹೋಗೋದನ್ನ ತಡೆಯೋಕ್ಕಾಯ್ತದ ಅವಳ ಕೈಲಿ? ಯಾಕೆ ನಂಜಮ್ಮ, ನಾನೇನು ಕೈಲಾದವಳು ಅಂತ ಅನ್ಕೊಂಡಿದ್ಯಾ? ಏ ರಾಧಾ, ಅದೇನು ಮಾಡಬೇಕು ಹೇಳು. ಆ ಹುಡುಗಿನೇನು ಎತ್ತಕೊಂಬರ್ಬೇಕಾ? ಎತ್ತಕೊಂಬರ್ತೀನಿ, ಹೇಳು. ಅದೆಲ್ಲ ಏನು ಬೇಡ ರಾಜಿಯವರೇ. ಆ ಹುಡುಗಿ ಅಪ್ಪ ಇದಾರಲ್ಲ, ಗಂಗಾಧರ್, ಅವರು ನಿಮ್ಮ ಮಾತನ್ನು ಕೇಳ್ತಿರ್ತಾನೆ. ಕೇಳ್ತಿದ್ದ, ಅದು ಒಂದು ಕಾಲದಲ್ಲಿ. ಅವನು ಯಾವಾಗ ಊರಿಗೋಗಿ ಬಂದೋ ಅವಾಗ್ಲಿಂದ ಸಾನೇ ಬದಲಾಗಿದ್ದಾನೆ. ರಾಜಿಯವರೇ, ನೀವು ಗಂಗಾಧರ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಮಗಳಿಂದ ಕಂಟಿ ಬಿದ್ದಿದ್ದಾನೆ, ಯಾವುದಕ್ಕೂ ನಿನ್ನ ಮಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಒಂದು ಸಣ್ಣದಾಗಿ ಹುಳ ಬಿಡಿ. ಹಾಂ, ಒಂದ್ಸತಿ ಟ್ರೈ ಮಾಡಿ ನೋಡಿ ರಾಜಿಯವರೇ. ಏ ರಾಜಿ, ಒಂದ್ಕಿತ ಮಾತಾಡಿ ನೋಡು, ಕುರಿ ಹಳ್ಳಕ್ ಬಿದ್ರು ಬೀಳ್ಬೋದು. ಹಂಗಂತೀಯ? ಆಯ್ತು, ನೋಡಮ್ಮ ಇರು. ರಾಜಿ ಅಮ್ಮರು ಫೋನ್ ಮಾಡ್ತಿದ್ದಾರಲ್ಲ, ಹೇಳಿ ಅಮ್ಮರೆ. ಗಂಗಾಧರಣ್ಣ, ಯೋನು ನನ್ನ ಮರ್ತಿದ್ಯಾ ಹೆಂಗೆ? ಅಯ್ಯ ಚಚೆ, ಹಾಗೆಲ್ಲ ಏನಿಲ್ಲ ಅಮ್ಮರೆ. ಸುಮ್ಕೆ ಕೇಳ್ದೆ ಆಟೆ. ಸರಿ ಗಂಗಾಧರಣ್ಣ, ಇತ್ತೀಚೆಗೆ ಆ ಕಂಟಿ ಮೆಸ್ತವ ಸಾನೆ ಬತ್ತವನಂತೆ, ಏನ್ ಸಮಾಚಾರ? ಅಂಥದ್ದೇನಿಲ್ವಲ್ಲ ಅಮ್ಮರೆ. ಅವ್ರ ಪಾಡ್ಗವರು ಮಾಮೂಲಿ ಬರೋ ಹಾಗೆ ಬರ್ತಾರೆ ಅಲ್ಲ, ಅವ್ರ ಅತ್ತೆ ಮನೆಗೆ ಅವ್ರು ಬರೋದಕ್ಕೆ ತಪ್ಪೇನಿಲ್ವಲ್ಲ. ತಪ್ಪೇನೂ ಇಲ್ಲ, ಆದ್ರೆ ಎಣ್ಣೆತ್ತೋರು ಯಾವುದಕ್ಕೂ ಹುಷಾರಾಗಿರೋದು ಒಳ್ಳೇದಲ್ವೇ?
ಮೊದಲೇ ಅವನು ಎಂಡ್ರನ್ನ ಕಳ್ಕೊಂಡಿರೋ ಹುಡ್ಗ. ಗಂಗಾಧರಣ್ಣ, ನಿನಗೂ ವಯಸ್ಸಿಗೆ ಬಂದಿರೋ ಮಗಳವಳೆ. ನಾನು ಏನು ಕೇಳ್ತೀನಿ ಅಂತ ನಿಂಗೆ ಅರ್ಥ ಆಯ್ತದೆ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಯ್ತು ಅಮ್ಮ. ಅದಕ್ಕೆ ಅಪ್ಪನಾಗಿ ಏನು ಮಾಡಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಏನು ಮಾಡ್ತೀಯಪ್ಪ? ಇವತ್ತು ನನ್ನ ಮಗಳನ್ನ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ಹೆಣ್ಣೋಡ ಶಾಸ್ತ್ರಕ್ಕೆ ಎಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ ಅಮ್ಮರೆ. ಮಗಳನ್ನ ಜೋಪಾನವಾಗಿ ಅವ್ರ ಗಂಡನ ಮನೆಗೆ ಸೇರಿಸ್ಬಿಟ್ರೆ ನನ್ನ ಜವಾಬ್ದಾರಿನೂ ಮುಗಿಯುತ್ತೆ, ಆತಂಕನೂ ಕಡಿಮೆ ಆಗುತ್ತೆ. ಏನು ಹೇಳ್ತಾರೆ ಅಮ್ಮರೆ? ಒಳ್ಳೆ ಕೆಲಸನೇ ಮಾಡ್ತಿದ್ಯಾ ಬುಡು ಗಂಗಾಧರಣ್ಣ. ಎಣ್ಣೆತ್ತೋರು ಯಾವಾಗಲೂ ಒಸಿ ಜೋಪಾನವಾಗೇ ಇರಬೇಕು. ಆಯ್ತಾಯ್ತು, ಎಲ್ಲ ಆದಮೇಲೆ ಫೋನ್ ಮಾಡು. ಸರಿ ಅಮ್ಮರೆ. ಗಂಗಾಧರಣ್ಣ, ಇನ್ನೊಂದು ದಿವ್ಸ ಕಂಟಿ ಏನಾದರೂ ಅಲ್ಲಿದ್ದಾನ? ಇಲ್ವಲ್ಲ ಅಮ್ಮರೆ. ಸರಿ ಸರಿ ಆಯಿತು. ಶಿವ ಒಳ್ಳೇದು ಮಾಡ್ತಾನೆ, ನಾನು ಇಡ್ತೀನಿ. ಹಾಂ, ಸರಿ ಅಮ್ಮರೆ. ಅಪ್ಪ, ಆ ಕೋತಿಗಳನ್ನ ಕಟ್ಕೊಂಡು ಅದೆಲ್ಲಿ ಕುಡಿಯಕ್ಕೆ ಹೋದ್ನು ಆ ಕಂಟಿ. ಇವಳು ಅಟ್ಟಕ್ಕೆ ಎದ್ರಕೊಂಡು ಪೂಜೆ ಬಿಟ್ಬಿಟ್ಟು ಓಡ್ ಬಂದವಳೆ. ಒಳ್ಳೆ ಹುಡುಗಿ ಕಣೆ ನೀನು. ಮಾವ ಎಲ್ಲಿಗಾದ್ರೂ ಹೋಗ್ಲಿ, ಒಟ್ನಲ್ಲಿ ಹೇಗಿದ್ರು ಆ ಸ್ನೇಹ ಬೇರೆ ಮದುವೆ ಆಗ್ತಿದ್ದಾಳಲ್ಲ, ನನ್ಗಷ್ಟೇ ಸಾಕು. ಇನ್ನೇನು ರಾಧಾ, ನಿನ್ನ ದಾರಿ ಸಲೀಸಾಯ್ತು ತಾನೇ?